ಮಟನ್ ಫ್ರೈಗೆ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ಮಟನ್ ಬೇಯೋಷ್ಟು ಮಾತ್ರ ನೀರು ಹಾಕಿ, ಸ್ವಲ್ಪ ಮಾತ್ರ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. 1 ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 5 to 6 ವಿಸಿಲ್ ಬರಲಿ ಮಟನ್ನು, ಯಾಕಂದರೆ ಅದು ತುಂಬ ಚೆನ್ನಾಗಿ ಬೇಯಬೇಕು ಮಟನ್ನು. ನಂತರ ಒಂದು ಪ್ಯಾನ್ ತಗೊಂಡು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚಕ್ಕೆ ಲವಂಗ ಮತ್ತು 1 ಟೇಬಲ್ ಸ್ಪೂನ್ ಸೋಂಪು ಹಾಕಿ, ನಂತರ 2 ಈರುಳ್ಳಿ, 2 ಚಿಲ್ಲಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಬಾಡಿಸ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, 1 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿರಬೇಕು, ಒಂದೇ ಒಂದು ಟೊಮೊಟೊ ಸಾಕು. ಫ್ರೈಗೆ ತುಂಬ ಟೊಮೊಟೊ ಯೂಸ್ ಮಾಡಬಾರ್ದು ನಾವು. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಮಟನ್ ಮಸಾಲ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ, ಆಮೇಲೆ ಬೆಂದಿರೋ ಮಟನ್ನ ಹಾಕಿ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಮಸಾಲೆಯಲ್ಲಿ ಮಟನ್ ಮಸಾಲೆ ಎಲ್ಲ ಆ ಮಟನ್ಗೆ ಚೆನ್ನಾಗಿ ಹಿಡಿಬೇಕು. ಒಂದು 2 ಮಿನಿಟ್ಸ್ಗೆ ಒಂದು ಸರಿ ತೆಗೆದು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಬಿಟ್ಬಿಡಬೇಕು. ನೋಡಿ, ಈ ರೀತಿ ಈ ತಿಕ್ನೆಸ್ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡ್ಕೋಬೋದು. ಚಪಾತಿಗಾಗಲಿ ರೈಸ್ಗಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.